ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1, 2 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲವ್ ಸ್ಟೋರಿ ಭಾಗ 3. ಯಾರು ಎಂಬ ಶ್ರೀರಾಮ್ನ ಕುತೂಹಲಭರಿತ ಪ್ರಶ್ನೆಗೆ ಜಾಹ್ನವಿ ಎಂಬ ಉತ್ತರ ದೊರಕಿತ. ಅವಳ ಹೆಸರು ಕೇಳಿದೊಡನೆ ಶ್ರೀರಾಮ್ನ ಮೈ ರೋಮಾಂಚನಗೊಂಡು ಅವಳು ನನ್ನವಳು, ಮತ್ತೆ ಸಿಗುವಳೆಂಬ ಭರವಸೆಯ ಬೆಳಕು ಕಂಡಿತು. ಮರುದಿನ ತುಸು ಬೇಗನೆ ಬಂದು ಜಾನು ಮೀಟಿಂಗ್ ರೂಮ್ನಲ್ಲಿ ಆಸೀನಳಾಗಿದ್ದಳು. ಎಲ್ಲರ ಪರಿಚಯವಿದ್ದ ಕಾರಣ ಹರಟುತ್ತಾ ಕುಳಿತಿದ್ದಳು. ಅದೇ ಸಮಯಕ್ಕೆ ಹಿಂದಿನಿಂದ ಯಾರೋ ಬಂದು ಅವಳ ಕಂಗಳನ್ನ ಮುಚ್ಚಿದ ಅನುಭವವಾಯಿತು. ಆ ಕೈಸ್ಪರ್ಶ ಮಾಡಿದೊಡನೆ ಜಾನು, ಗೀತಾ, ನಂಗೆ ಗೊತ್ತು ಬಾ, ಅದು ನೀನೇ ಹಿಂದಳು. ಅರೆ, ನಾನ್ ಸರ್ಪ್ರೈಸ್ ಕೊಡೋಣ ಅಂದುಕೊಂಡೆ ಎಂದು ಹೇಳುತ್ತಾ ಪೆಚ್ಚುಮುಖ ಮಾಡಿಕೊಂಡು ಅವಳ ಪಕ್ಕದಲ್ಲಿ ಕುರ್ಚಿಯನ್ನು ಎಳೆದುಕೊಂಡು ಕೂತಳು. ಅರೆ ಪೆದ್ದಿ, ನಾನ್ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಕಣೆ, ನೀನಲ್ಲ ಎಂದು ಜಾನು ಅವಳ ಹಣೆಗೆ ಮುಟುಕಿ ನಗುತ್ತಿದ್ದಳು. ಅವರ ಈ ತುಂಟಾಟದ ನಡುವೆಯೇ ಶ್ರೀರಾಮ್ ಆ ರೂಮಿನ ಪ್ರವೇಶ ಮಾಡಿದ್ದು ತಿಳಿಯದೆ ಎಲ್ಲರ ಚಿತ್ತ ಮುಂದೆ ಹರಿದಾಗ ಯಾಕೆಂದು ನಗುತ್ತಲೇ ಮುಂದೆ ತಿರುಗಿದಳು. ಅವಳ ಆ ನಗುಮಗುವು ಒಮ್ಮೆಲೆ ಗಾಬರಿಗೆ ತಿರುಗಿದ್ದನ್ನು ಶ್ರೀರಾಮ್ ಗಮನಿಸಿದನಾದರೂ ಏನೂ ಪ್ರತಿಕ್ರಿಯಿಸದೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯ ಕೋರಿದ. ಜಾನು ಅವಳಿಗಾದ ಗಾಬರಿಯಿಂದ ಸವರಿಸಿಕೊಂಡು ಗೀತಾಳ ಕಡೆ ತಿರುಗಿದರೆ ಇತ್ತ ಗೀತಾ ಬಿಟ್ಟ ಕಣ್ಣನ್ನ ಹಾಗೆಯೇ ಬಿಟ್ಟುಕೊಂಡು ಶ್ರೀರಾಮ್ನನ್ನೇ ನೋಡುತ್ತಿದ್ದಳು. ಅವಳ ತೋಳನ್ನೊಮ್ಮೆ ಚಿವುಟಿ ಇವ್ನ್ಯಾಕ್ ಬಂದ ಎಂದು ಮುಖ ಸಿಂಡರಿಸಿದಳು. ಮತ್ಯಾರು ಬರ್ಬೇಕಿತ್ತು ಎಂದಳು ಮುನಿಸು ತೋರಿ ಅವಳ ಬಲಗೈಯಲ್ಲಿ ತೋಳನ್ನು ಹುಜ್ಜಿಕೊಳ್ಳುತ್ತಾ. ಅದೆಷ್ಟು ವರ್ಷವಾಗಿತ್ತು ನನ್ನ ಜಾನು ಹೀಗೆ ನಗುವುದನ್ನ ಕಂಡು ಎಂದು ಮನದಲ್ಲೇ ಸಂತಸ ಪಡುತ್ತಿದ್ದ. ಇದೇ ಸುಸಮಯ ಅವಳೊಂದಿಗೆ ಮತ್ತೆ ಜೊತೆಯಾಗಲು ಎಂದೆನಿಸಿ ಎಲ್ಲರಿಗೂ ಅವರವರ ಪರಿಚಯ ಮಾಡಿಕೊಡಲು ಹೇಳಿದ. ಅಲ್ಲೇ ಕುಳಿತು ಮಾತನಾಡಲು ಶುರುವಚ್ಚಿದ ಓರ್ವ ವ್ಯಕ್ತಿಗೆ ಬೇಕಂತಲೇ ಡಯಾನ್ಸ್ ಮೇಲೆ ಬಂದು ಮಾತನಾಡಲು ಸೂಚಿಸಿದ. ಆ ವ್ಯಕ್ತಿಯು ಅವನ ಹೆಸರು ವಿಕ್ರಾಂತ್, ಒಡಿಸ್ಸಾದ ಮೂಲದವನು ಎಂದು ಪರಿಚಯಿಸುತ್ತಿದ್ದರೆ ಶ್ರೀರಾಮ್ನ ಮನಸ್ಸು ಮಾತ್ರ ಜಾನುಳ ಗುಂಗಿನಲ್ಲಿ ಕಳೆದಿತ್ತು. ಅವಳ ಸರದಿ ಹತ್ತಿರ ಬರುತ್ತಿದ್ದಂತೆ ಅವಳ ಎದೆಯ ಏರಿಳಿತ ಮಿಡಿತಗಳು ಅದೆಷ್ಟು ಹೆಚ್ಚಾಗಿತ್ತೆಂದರೆ ಅದು ಪಕ್ಕದಲ್ಲಿದ್ದವರಿಗೂ ಕೇಳುತ್ತಿತ್ತೇನೋ. ಅಂತೂ ಅವಳ ಪಾಲೆ ಬಂದಾಗ ಕುರ್ಚಿಯಿಂದ ಎದ್ದು ಮೆಲ್ಲನೆ ಹೆಜ್ಜೆ ಹಾಕಿದ್ದಳು. ಕಡುನೀಲಿ ಬಣ್ಣದ ಚೂಡಿದಾರ್ ಧರಿಸಿದ್ದ ಜಾನು, ಅವಳ ದುಂಡು ಮುಖ, ಆ ಮೊಗದಲ್ಲಿನ ಬಟ್ಟಲು ಕಂಗಳುಗಳ ಸ್ನಿಗ್ಧ ಚೆಲುವನ್ನೊಮ್ಮೆ ನೋಡಿದ ಅವನ ಕಣ್ಣುಗಳು ಅದೆಷ್ಟು ಅದ್ಭುತವಾಗಿದ್ದಳೆ ನನ್ನ ಜಾನು ಎಂದು ಕಣ್ತುಂಬಿಕೊಂಡರೆ ಅವನ ಮನವು ಮತ್ತೆ ಮತ್ತೆ ಮನಸ್ಸು ಶರಣಾಗಿದೆ ಎಂದು ಗುಣುಗುತ್ತಲಿತ್ತು. ಕಾಕತಾಳೀಯವೆಂಬಂತೆ ಅವನಿಗಿಷ್ಟವಾದ ಬಣ್ಣದ ಧರಿಸಿದ್ದರಿಂದ ಅವಳು ಮತ್ತಷ್ಟು ವಿಶೇಷವಾಗಿ ಕಾಣುತ್ತಿದ್ದಳು ಅವನಿಗೆ. ಅವಳ ಹೆಸರು ಕೆಲಸದ ಅನುಭವವಷ್ಟೇ ಚುಟುಕಾಗಿ ಹೇಳಿ ಹೊರಟಳು. ಛೇ, ಇವತ್ತೇ ನಾನು ಈ ಬಣ್ಣದ ಡ್ರೆಸ್ ಹಾಕ್ಕೋಬೇಕಿತ್ತ ಎಂದು ಮನದಲ್ಲೇ ಬೈದುಕೊಂಡು ಅವಳ ಸ್ಥಾನಕ್ಕೆ ಮರಳಿದಳು. ಶ್ರೀರಾಮ್ ಎಂದಿಗಿಂತಲೂ ಬಹಳ ಸಂತೋಷವಾಗಿ ಉತ್ಸುಕನಾಗಿ ಅವನ ಪ್ರಾಜೆಕ್ಟ್ ವಿವರಣೆ ಮಾಡಲು ಶುರು ಮಾಡಿದ. ಜಾನುಳಿಗೆ ಮಾತ್ರ ಅವನ ಮಾತುಗಳನ್ನು ಕೇಳುತ್ತಿದ್ದರೆ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಅನುಭವ. ಶ್ರೀರಾಮ್ ಅವನ ಕೆಲಸದ ವಿವರಣೆ ಮಾಡುತ್ತಾ ಪ್ರಾಜೆಕ್ಟ್ ಸಮಯ ನಿಗದಿ ಮಾಡಿ 6 ತಿಂಗಳಲ್ಲಿ ಮುಗಿಯಬೇಕೆಂದು ಹೇಳುತ್ತಿದ್ದರೆ ಜಾನುಳ ಚಿತ್ತ ಮಾತ್ರ ಅವಳ ಮ್ಯಾನೇಜರ್ ಮಹೇಶನಿಗೆ ಏನ್ ಸಬೂಬು ಹೇಳಿ ಈ ಕೆಲಸದಿಂದ ತಪ್ಪಿಸಿಕೊಳ್ಳುವುದು ಎಂಬುವುದರಲ್ಲಿ ಮಗ್ನವಾಗಿತ್ತು. ಅಂತೂ ಸಮಯ ಸಿಕ್ಕಾಗ ಹೊರಗಡೆ ಬಂದು ಮಹೇಶನಿಗೆ ಕರೆ ಮಾಡಲು ಜಾನು ಪ್ರಯತ್ನಿಸುತ್ತಿದ್ದಳು. ಆದರೆ ಯಾವುದೇ ಪ್ರಯೋಜನಕ್ಕೂ ಬರಲಿಲ್ಲ. ಅವಳ ವಿಷಾದದ ಮೊಗವನ್ನು ಕಂಡ ಗೀತಾ ಏನೆಂದು ಸನ್ನೆ ಮಾಡುತ್ತಾ ಅವಳ ಬಳಿ ನಡೆದು ಬಂದಳು. ನನಗ್ಯಾಕೋ ಈ ಟೀಮ್ ಇಷ್ಟವಾಗ್ತಿಲ್ಲ ಕಣೆ, ಅದಕ್ಕೆ ಮಹೇಶ್ನಿಗೆ ಹೇಳೋಣವೆಂದು ಕರೆ ಮಾಡುತ್ತಿದ್ದರೆ ಸಿಗ್ತಿಲ್ಲ ಎಂದಳು ಮೊಬೈಲನ್ನು ದಿಟ್ಟಿಸುತ್ತಾ. ಅವರಿಬ್ಬರೂ ಟ್ರೈನಿಂಗ್ ರೂಮಿನ ಬಾಗಿಲ ಬಳಿಯೇ ಮಾತನಾಡುತ್ತಿದ್ದರಿಂದ ಶ್ರೀರಾಮ್ನಿಗೆ ಅವರ ಮಾತುಗಳು ಅಸ್ಪಷ್ಟವಾಗಿ ಕೇಳುತ್ತಿದ್ದವು. ಆ ಮಾತುಗಳು ಏನೆಂದು ಅರಿಯಲಾಗದ ಶ್ರೀರಾಮ್ ಮನವು ನೀರಿನಿಂದ ಜಾರಿದ ಮೀನಿನಂತಾಯಿತು. ಅವನೇ ಎದ್ದು ಬಾಗಿಲ ಬಳಿ ನಡೆದು ಜಾನುಳನ್ನು ಹೊಳಕರೆದನು. ಗೀತಾ ಜಾನು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರೆ ಶ್ರೀರಾಮ್ ಗಂಭೀರ ತುಂಬಿದ ಧ್ವನಿಯಲ್ಲಿ ಜಾನುಳಿಗೆ ಒಳಬರಲು ಹೇಳಿ ಮುನ್ನಡೆದನು. ಅವನ ಹೆಜ್ಜೆಗಳನ್ನ ಹಿಂಬಾಲಿಸಿದ ಜಾನು ಬೇರೊಂದು ದಿಕ್ಕಿನ ಕಡೆ ಮುಖ ಮಾಡಿ ಅವನೆದುರಿಗೆ ನಿಂತಳು. ಅಂದು ನಡೆದ ಘಟನೆಗಳನ್ನೆಲ್ಲ ಹೇಳಿ ತನ್ನ ತಪ್ಪಿಲ್ಲವೆಂದು ಅವಳಿಗೆ ಅರಿವು ಮಾಡಬೇಕೆಂದು ಯೋಚಿಸುತ್ತಿರುವಾಗಲೇ ಜಾನು
ಆ ನಿಶಬ್ದ ತುಂಬಿದ ಕೋಣೆಯಲ್ಲಿ ಮೌನವನ್ನು ಸೀಳುವಂತೆ ಅವಳ ಧ್ವನಿ ಹೊರಬಿದ್ದಿತ್ತು. ನೋಡು ಶ್ರೀರಾಮ್, ನನ್ಗಿಲ್ಲಿ ಕೆಲಸ ಮಾಡೋದಿರ್ಲಿ, ನಿನ್ ಮುಖ ನೋಡೋಕ್ಕೂ ಇಷ್ಟವಿಲ್ಲ. ಅದ್ರಲ್ಲೂ ಎಲ್ಲರ ಮುಂದೆ ನೀನು ಪ್ರತ್ಯೇಕವಾಗಿ ಕರೆದು ಮಾತನಾಡೋದಿಲ್ಲ ಎಂದು ಮಾತು ನಿಲ್ಲಿಸಿದ್ದಳು. ಜಾನು, ನಾನು ಹೇಳೋ ಮಾತನ್ನ ಒಂದ್ಸಲ ಕೇಳೋ, ನಿನಗೆ ಅರ್ಥವಾಗುತ್ತೆ ಎಂದು ಹೇಳುತ್ತಿದ್ದ ಅವನ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸುವಂತೆ ಕೈಯನ್ನು ಅಡ್ಡ ತೋರಿಸಿದಳು. ನಿನ್ನ ಮಾತು ಕೇಳೋದಿರ್ಲಿ, ಕನಿಷ್ಠ ನಿನ್ನ ಮೇಲೆ ದ್ವೇಷಿಸೋಕು ಕೂಡ ನನ್ನಲ್ಲಿ ಯಾವ ಭಾವನೆ ಉಳಿದಿಲ್ಲ ಎನ್ನುತ್ತಿದ್ದ ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಳ ಪ್ರತಿ ಮಾತುಗಳು ಶ್ರೀರಾಮ್ನಿಗೆ ಚೂರಿಯಿಂದ ಇರಿದ ಭಾವನೆ ಉಂಟುಮಾಡುತ್ತಿದ್ದರೆ ಮನ ನಿಂತಿರುವ ನೆಲವು ಕುಸಿದು ಹೋಗಬಾರದೆ ಎಂಬ ಭಾವನೆಯುಂಟು ಮಾಡಿತ್ತು. ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರನಡೆಯಲು ಹಿಂದೆ ತಿರುಗಿದಳು. ಜಾನು, ಯಾವುದೇ ಭಾವನೆ ಇಲ್ಲದ ಮೇಲೆ ಕೆಲಸ ಮಾಡೋಕೆ ಏನ್ ತೊಂದರೆ? ಜೊತೆಯಲ್ಲಿದ್ದರೆ ಮತ್ತೆ ಸೋಲ್ತೀನಿ ಎಂಬ ಅಂಜಿಕೆ ಅಲ್ವಾ ನಿಂಗೆ ಎಂದ ಅವಳನ್ನು ಉಳಿಸಿಕೊಳ್ಳಲು ಸಿನಿಮೀಯ ಶೈಲಿನಲ್ಲಿ. ಅವನ ಮಾತು ಕೇಳಿ ಅವಳ ಮೈಯೆಲ್ಲ ಹುರಿದು ಹೋದಂತಾಗಿಯೇ ನಾನು ಯಾವುದನ್ನು ಯಾರಿಗೂ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ತಿರುಗಿಯೂ ನೋಡದೆ ಹೊರನಡೆದಳು. ಮರುದಿನ ಆಫೀಸ್ಗೆ ಬಂದವಳೆ ಮಹೇಶನನ್ನು ಹುಡುಕುತ್ತಾ ಹೋದವಳಿಗೆ ಮುಖ ಗಂಟು ಹಾಕಿ ತನ್ನ ಕಂಪ್ಯೂಟರ್ನಲ್ಲಿ ಕುಟ್ಟುತ್ತಿದ್ದ ಮಹೇಶ್ ದರ್ಶನವಾಯಿತು. ಹೀಗೆ ಮಾತನಾಡುವುದು ಎಂದು ಅಂಜುತ್ತಾ ಅವನ ಬಳಿ ಹೆಜ್ಜೆ ಹಿಡುತ್ತಾ ಗುಡ್ ಮಾರ್ನಿಂಗ್ ಮಹೇಶ್ ಎಂದಳು. ಅವನು ತಲೆ ಎತ್ತದೆ ಮಾರ್ನಿಂಗ್ ಎಂದು ವಿಶ್ ಮಾಡಿದನು. ಮಹೇಶ್, ನಾನು ಆ ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡೋಕೆ ಆಗಲ್ಲ. ಐ ವಿಲ್ ಗೋ ಬ್ಯಾಕ್ ಟು ದ ಹೋಲ್ಡ್ ಪ್ರಾಜೆಕ್ಟ್ ಎಂದಳು ಮೆಲುಧ್ವನಿಯಲ್ಲಿ. ಅದನ್ನು ಕೇಳಿದ್ದ ಮರುಕ್ಷಣದಲ್ಲಿಯೇ ಏನ್ ಹೇಳ್ತಿದ್ದೀರಾ ಜಾನು? ಈಗಾಗಲೇ ಅಲ್ಲಿ ಬೇರೆ ಸಮಸ್ಯೆಗಳು ಉಲ್ಬಣವಾಗಿದೆ ಎಂದು ಉನ್ನತ ಮಟ್ಟದ ನಿರ್ವಹಣಾಧಿಕಾರಿಗಳಿಂದ ಮೇಲಿಂದ ಮೇಲೆ ಮೀಟಿಂಗ್ ನಡೀತಿದೆ. ಅದ್ರಲ್ಲಿ ನೀವು ಬಂದು ಬೇಡ ಎಂದರೆ ಹೇಗೆ ಜಾನು? ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಎಂದ ಅವನ ಮಾತಿಗೆ ಏನಿಲ್ಲವೆಂಬಂತೆ ತಲೆಯಾಡಿಸಿ ಹೊರಟಳು. ವಿಧಿ ಇಲ್ಲದೆ ಶ್ರೀರಾಮ್ ನಡೆಸುತ್ತಿದ್ದ ಟ್ರೈನಿಂಗ್ ರೂಮಿಗೆ ಬಂದಳು. ಅವಳ ಪೆಚ್ಚು ಮುಖ ಕಂಡೊಡನೆ ಶ್ರೀರಾಮ್ನಿಗೆ ಏನಾಗಿರಬಹುದು ಎಂಬ ಅಂದಾಜು ಸಿಕ್ಕಿತು. ಯಾಕೆಂದರೆ ಹಿಂದಿನ ದಿನ ಅವನೇ ಬೇಕಂತಲೇ ಸಮಸ್ಯೆ ಸೃಷ್ಟಿ ಮಾಡಿ ಅದನ್ನ ಮಹೇಶ್ ಮ್ಯಾನೇಜರ್ಗೆ ತಿಳಿಸಿ ಅವಾಂತರ ಸೃಷ್ಟಿಸಿದ್ದನು. ಅದನ್ನು ನೆನೆದು ಶ್ರೀರಾಮ್ ಮನದಲ್ಲೇ ನಕ್ಕನು. ಮತ್ತೆ ಜಾನುನ ಉಳಿಸಿಕೊಳ್ಳೋದಕ್ಕೆ ದೇವರೇ ನನಗೆ ನೀಡಿರುವ ದಾರಿ ಎಂದುಕೊಂಡು ದೇವರಿಗೆ ಮನದಲ್ಲೇ ಧನ್ಯವಾದ ಅರ್ಪಿಸಿದನು. ಮತ್ಯಾವ ದಾರಿಯೂ ಕಾಣದೆ ಜಾನು ಪುನಃ ನಂಬಿ ಮೋಸ ಹೋಗೋ ಮನಸ್ಥಿತಿ ನನ್ನದಲ್ಲ ಎಂದ್ಮೇಲೆ ಇವನ ಇರುವಿಕೆ ನನ್ನ ಏನೂ ಮಾಡಲಾರದು ಎಂದು ಗಟ್ಟಿ ನಿರ್ಧಾರ ಮಾಡಿ ಕೆಲಸದ ಕಡೆ ಗಮನವಹಿಸಬೇಕೆಂದುಕೊಂಡಳು. ತದೇಕ ಚಿತ್ತದಿಂದ ಎದುರಿಗಿರುವ ಗೋಡೆಯನ್ನೇ ದಿಟ್ಟಿಸುತ್ತಿದ್ದವು ಅವನ ಕಂಗಳು. ಕಣ್ಣ ಹನಿಗಳಿಂದ ಮಂಜಾದ ಕಾರಣ ಮುಸುಕು ಮುಸುಕಾಗಿ ಕಾಣಲಾರಂಭಿಸಿದ ಗೋಡೆಗಳು ಕೇವಲ ಗೋಡೆಗಳಾಗಿ ಕಾಣದೆ ಪ್ರತಿಬಂಧಕಗಳಾಗಿ ಕಂಡವು ಅವನ ಒಲವಿನ ಪಯಣದ ದಾರಿಗೆ. ಅದೆಷ್ಟು ಸಮಯ ಕಳೆಯಿತೋ, ಹೊರಗಡೆಯಿಂದ ಮಾತ್ರ ಅವನ ಹೆಸರು ಕೂಗುತ್ತಿದ್ದರೂ ಕೇಳುತ್ತಲೇ ಇತ್ತು. ಕರ್ಣ ಕಠೋರವಾಗಿ ಕೇಳುತ್ತಿತ್ತು ಅವನ ಹೆಸರು ಮೊದಲನೇ ಬಾರಿಗೆ. ಮನಸ್ಸು ಮಾತ್ರ ನಿಶ್ವೇಷ್ಟಿತವಾಗಿ ಬಿಟ್ಟಿತ್ತು. ಅವನಾದರೂ ಏನು ಮಾಡಿಯಾನೋ? ಒಂದು ಪ್ರೀತಿ ಕಣ್ಮುಂದೆ ಸತ್ತರೆ ಮತ್ತೊಂದು ಪ್ರೀತಿ ಅವನ ಕೈಯಿಂದ ಜಾರಿ ಹೋಗಿತ್ತು ಅವನಲ್ಲದ ತಪ್ಪಿಗೆ. ಅವನ ಎಲ್ಲಾ ಸಂತಸಕ್ಕೂ ಕಾರಣವಾಗಿದ್ದ ಪ್ರೀತಿ ಇಂದು ಅಗಾಧ ನೋವಿನ ಉದ್ದೇಶವಾಗಿತ್ತು. ಬಾಗಿಲ ಕಡೆಯಿಂದ ಬೀಗ ತೆಗೆಯುವ ಶಬ್ದದೊಡನೆ ಮುನಿರಾಜು, ರಾಧಾ, ಸಿಂಚನ, ಅವಳ ತಂದೆ ತಾಯಿ ಎಲ್ಲ ಒಳಗೆ ಸರಸರನೆ ನಡೆದು ಬಂದರು. ಶ್ರೀರಾಮ್ ತಲೆಯ ಮೇಲೆ ಕೈ ಇಟ್ಟು ಸೋಫಾದ ಮೇಲೆ ಕುಳಿತಿದ್ದನು. ಅದನ್ನು ಕಂಡ ಮುನಿರಾಜು, ಏನೋ ಇದೆಲ್ಲ, ಯಾರು ಈ ಹುಡುಗಿ ಎಂದೆಲ್ಲ ಒಂದೇ ಸಮನೆ ಪ್ರಶ್ನೆ ಕೇಳುತ್ತಿದ್ದರೆ ಶ್ರೀರಾಮ್ ಮೌನಕ್ಕೆ ಶರಣಾಗಿದ್ದನು. ರಾಧಾ ನಡೆದ ವಿಷಯವನ್ನು ಮುನಿರಾಜು ಹಾಗೂ ಶಂಕರ್ಗೆ ವಿವರಿಸಿದರು. ರಾಧಾ ಮಾತು ಮುಗಿಸಿದ ತಕ್ಷಣವೇ ಸಿಂಚನ ಮಂಡಿ ಹೂರಿ ಶ್ರೀರಾಮ್ನ ಮುಂದೆ ಕುಳಿತು ಅವನ ಕೈ ಹಿಡಿದು, ಶ್ರೀರಾಮ್, ನನಗೆ ಗೊತ್ತು ಕ್ಷಮಿಸಲಾರದ ತಪ್ಪು ಮಾಡಿದ್ದೀನಿ ಅಂತ. ಆದ್ರೆ ಇದಕ್ಕೆಲ್ಲ ಕಾರಣ ನನಗೆ ನಿನ್ಮೇಲಿರೋ ಹುಚ್ಚು ಪ್ರೀತಿ ಕಣೋ. ಅದು ನಿನ್ನೆ ಮೊನ್ನೆದಲ್ಲ, ಚಿಕ್ಕ ವಯಸ್ಸಿನಿಂದ ಪ್ರೀತಿಸ್ತಿದ್ದೀನಿ. ಪ್ಲೀಸ್ ನನ್ನ ಕ್ಷಮಿಸಿಬಿಡು. ನಿನಗೋಸ್ಕರ ಇದನ್ನೆಲ್ಲ ಮಾಡ್ದೆ. ನೋಡು, ಆ ಜಾನುನ ಮರ್ತ್ಬಿಡು. ನಾನು ನಿನ್ನ ಅವಳಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಎಂದು ಬಿಕ್ಕಳಿಸುತ್ತಿದ್ದಳು. ಅವಳ ಮಾತುಗಳನ್ನು ಕೇಳುತ್ತಿದ್ದರೆ ಶ್ರೀರಾಮ್ನಿಗೆ ಕೋಪ ಹೇರುತ್ತಲಿತ್ತು. ಆದರೂ ಸವರಿಸಿಕೊಂಡು
ಏನೂ ಹೇಳದೆ ಅಲ್ಲಿಂದ ಹೊರಡಲು ಎದ್ದನು. ಅವನು ಹೋಗುತ್ತಿರುವುದನ್ನು ಕಂಡ ಸಿಂಚನ, ನಿಂತ್ಕೋ ಶ್ರೀ, ಈ ಥರ ಮಧ್ಯದಲ್ಲಿ ಏನೂ ಹೇಳದೆ ನನ್ನ ಕೈ ಬಿಟ್ಟು ಮೋಸ ಮಾಡ್ಬೇಡ ಎಂದು ಚೀರಿದಳು. ಮೊದಲೇ ಕೋಪದಲ್ಲಿ ಕುದೀತಿದ್ದ ಶ್ರೀರಾಮ್ ಮತ್ತಷ್ಟು ಕುಪಿತಗೊಂಡು, ಏನು ಮೋಸನಾ? ಯಾರು ಯಾರಿಗೆ ಮೋಸ ಮಾಡಿದ್ದೋ? ಯಾರು ಸುಳ್ಳಿನ ಕಥೆಯನ್ನೇ ಸೃಷ್ಟಿ ಮಾಡಿದ್ದೋ? ಇಷ್ಟಕ್ಕೂ ನೀನ್ ಪ್ರೀತಿಸಿದ್ರೆ ಸಾಕ, ಎರಡೂ ಕಡೆಯಿಂದ ಆದ್ರೆ ಮಾತ್ರ ಪ್ರೀತಿ. ಆ ಪ್ರೀತಿ ನನ್ನ ಜಾನುಗೆ ಮಾತ್ರ. ನನ್ ಕಣ್ಮುಂದೆ ನಿಂತ್ಕೋಬೇಡ, ಗೆಟ್ ಲಾಸ್ಟ್ ಎಂದು ತರಾಟಕ್ಕೆ ತೆಗೆದುಕೊಂಡನು. ನಿಲ್ಸು ಶ್ರೀರಾಮ್, ಜಾನು ಜಾನು, ಅವಳ ಹೆಸರು ಕೇಳಿ ಕೇಳಿ ಸಾಕಾಯ್ತು. ಏನು ಭೂಲೋಕ ಸುಂದ್ರಿನ ಅವಳು ಎಂದು ಪ್ರಶ್ನಿಸಿ ಮರುಕ್ಷಣವೇ, ಆ ಸಮೃದ್ಧಿ ತರಾನೇ ಈ ಜಾನು ಕೂಡ ಸತ್ತೋದ್ರೆ ನನ್ನ ಒಪ್ಕೋತೀಯಾ ಎಂದೇ ಬಿಟ್ಟಳು ಆವೇಶದಿಂದ. ತತ್ಕ್ಷಣವೇ ಶ್ರೀರಾಮ್ ಕೈ ಸಿಂಚನ ಕೆನ್ನೆಯನ್ನ ಬಾರಿಸಿತು. ಉಸಿರು ಕಟ್ಟಿಸುವ ಆ ವಾತಾವರಣದಲ್ಲಿ ನಿಲ್ಲಲಾಗದೆ ಶ್ರೀರಾಮ್ ಹೊರನಡೆದನು. ಶ್ರೀರಾಮ್ನ ಈ ವರ್ತನೆ ನಿರೀಕ್ಷಿಸದ ಸಿಂಚನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಕುಸಿದು ಬಿದ್ದಳು. ಹೊರಗಡೆ ಬಂದವನೇ ಅವನ ಬೈಕ್ ತೆಗೆದುಕೊಂಡು ಎಲ್ಲಿಯೋ ಹೊರಟು ಹೋದನು. ಇತ್ತ ಮನೆ ತಲುಪಿದ ಜಾನೋಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ಏನನ್ನೂ ಮಾತನಾಡದೆ ರೂಮಿಗೆ ಸೇರಿದ್ದ ಜಾನು ಒಂದೇ ಸಮನೆ ಅಳುತ್ತಿದ್ದಳು. ಅಳುತ್ತಾ ಹಾಗೆ ನಿದ್ದೆಗೆ ಜಾರಿದ ಜಾನುಗೆ ಸಮಯದ ಪರಿವೆಯಾಗಿರಲಿಲ್ಲ. ಅವಳ ಅಮ್ಮ ಬಾಗಿಲು ಬಡಿದ ಶಬ್ದಕ್ಕೆ ಎಚ್ಚರವಾಗಿ ನೋಡಿದಾಗ ಕತ್ತಲೆಯಾಗಿತ್ತು. ಅವಳ ಅಮ್ಮನ ಪ್ರಶ್ನೆಗೆ ಚುಟುಕಾಗಿ ಉತ್ತರಿಸಿ ಮತ್ತೆ ಒಳ ಸೇರಿದವಳೆ ಅವಳ ಮೊಬೈಲನ್ನು ತೆಗೆದು ನೋಡಿದಳು. ಸಾಕಷ್ಟು ತಪ್ಪಿದ ಕರೆಗಳಿದ್ದವು, ತರುಣ್ ಹಾಗೂ ಮಮತಾಳಿಂದ. ಕೆಲ ನಿಮಿಷಗಳು ಸುಮ್ಮನೆ ಕುಳಿತ ಜಾನು ದುಃಖ ತಡೆಯಲಾರದೆ ಶ್ರೀರಾಮ್ನಿಗೆ ಫೋನ್ ಹಚ್ಚಿದಳು. ಆದರೆ ಶ್ರೀರಾಮ್ ಸಿಂಚನ ನಡುವೆ ನಡೆದ ಗಲಾಟೆಯ ಅವಸರದಿಂದ ತನ್ನ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋಗಿದ್ದನು. ಸಿಂಚನ ಅಲ್ಲೇ ಕುಳಿತಿದ್ದರು. ಯಾರೂ ಏನೂ ಮಾತನಾಡದೆ ಕೋಣೆಯಿಂದ ಹೊರನಡೆದಿದ್ದರು. ಅದೇ ಸಮಯಕ್ಕೆ ದುರಾದೃಷ್ಟಾತ್ ವಶಾತ್ ಎಂಬಂತೆ ಜಾನು ಕರೆ ಬಂದಿತ್ತು. ಮೊದಲೇ ಅವಮಾನದಿಂದ ಕುಂದಿದ್ದ ಸಿಂಚನ ಅವಳ ಹೆಸರು ಕಂಡಂತೆ ಕರೆಯನ್ನು ಉತ್ತರಿಸಿದಳು. ಜಾನು ಮಾತು ಶುರು ಮಾಡುವ ಮೊದಲೇ, ಇಷ್ಟೆಲ್ಲ ಆದ್ಮೇಲೆ ಕೂಡ ಮತ್ತೆ ಫೋನ್ ಮಾಡೋ ಧೈರ್ಯ ಮಾಡ್ದ ಜಾನು? ನಮ್ಮ ನಿಶ್ಚಿತಾರ್ಥನ ಹಾಳು ಮಾಡಿದ್ದು ಸಾಲ್ದು ಅಂತ ಮದ್ವೆ ಕೂಡ ತಪ್ಪಿಸೋ ಪ್ರಯತ್ನ ಮಾಡ್ತಿದೀಯಾ? ನಿನ್ ಜೊತೆ ಮಾತಾಡೋಕೆ ಇಷ್ಟವಿಲ್ಲದೆ ನೋಡು, ಶ್ರೀರಾಮ್ ಅವನ ಫೋನ್ನ ನನಗೆ ಕೊಟ್ಟು ಹೋಗಿದ್ದಾನೆ. ಇದೆಲ್ಲ ಹೇಳಿದ್ರು ಮತ್ತೆ ಮಾತಾಡ್ಬೇಕು ಅಂದ್ರೆ ನಿನ್ಗೆ ಮರ್ಯಾದೆನೇ ಇಲ್ಲ ಕಣೆ ಎಂದು ಹೇಳುವಾಗಲೇ ಜಾನು ಅವಳ ಫೋನ್ ತೆಗೆದು ಬಿಸಾಡಿದಳು. ಮತ್ತೆ ಈ ಜನ್ಮದಲ್ಲಿ ಇವಳು ಶ್ರೀರಾಮ್ ಕಡೆ ತಿರುಗಿ ಕೂಡ ನೋಡಲ್ಲ ಎಂದು ಬಂದ ಕರೆಯ ಮಾಹಿತಿಯನ್ನು ಅಳಿಸಿ ಫೋನ್ ಅಲ್ಲೇ ಇಟ್ಟು ಹೋದಳು. ಮನೆಯಲ್ಲಿ ಮನಸ್ಸುಗಳಲ್ಲಿ ನಡೆದ ಸಂಘರ್ಷದಿಂದ ಬೇಸತ್ತು ಪುನಃ ಪುನಃ ಅದನ್ನೇ ನೆನೆದು ಘಾಸಿಯಾಗಿತ್ತು ಶ್ರೀರಾಮ್ನ ಹೃದಯ. ಅವನ ದೇಹ ಮಾತ್ರ ದ್ವಿಚಕ್ರ ವಾಹನ ಚಲಿಸುವುದರಲ್ಲಿ ನಿರತವಾಗಿದ್ದರೆ ಅವನ ಚಿತ್ತೈಕಾಗ್ರತೆ ಎಲ್ಲಿಯೋ ತೇಲಿ ಹೋಗಿತ್ತು. ನೋಡುತ್ತಿದ್ದಂತೆಯೇ ಸಾಕಷ್ಟು ಬೆಳಕು. ಕಾಣದ ರಸ್ತೆಯ ಕಡೆ ತಿರುಗಿತು ಅವನ ಬೈಕ್. ಅದಾಗಲೇ ನಿಯಂತ್ರಣ ಕಳೆದುಕೊಂಡ ಮನಸ್ಸು ಕ್ಷಣಾರ್ಧದಲ್ಲೇ ಅವನ ಬೈಕಿನ ನಿಯಂತ್ರಣವನ್ನು ಕೂಡ ತಪ್ಪಿಸಿ ರಸ್ತೆಯ ವಿಭಜಕ್ಕೆ ಡಿಕ್ಕಿ ಹೊಡೆದು ಶ್ರೀರಾಮ್ ನೆಲಕ್ಕೆ ಹುರುಳಿದನು. ಬಲಗಾಲಿನ ಮೇಲೆ ಗಾಡಿಯ ಭಾರವು ಬಿದ್ದರೆ ಅದೇ ರಭಸಕ್ಕೆ ಅವನ ತಲೆ ಅಲ್ಲೇ ಬಿದ್ದಿದ್ದ ಚೂಪಾದ ಕಲ್ಲಿಗೆ ಹೊಡೆಯಿತು. ರಕ್ತದ ಮಡುವಿನಲ್ಲಿ ಬಿದ್ದ ಶ್ರೀರಾಮ್ನ ಜ್ಞಾನ ನಿಮಿಷಗಳಲ್ಲಿ ತಪ್ಪಿತು. ಆದ ಅವಮಾನದಿಂದ ಶಂಕರ್ ಹಾಗೂ ಕುಟುಂಬ ಅಂದು ರಾತ್ರಿಯೇ ಮುಂಬೈ ದಾರಿ ಹಿಡಿದಿತ್ತು. ಮುನಿರಾಜು ಕೂಡ ತಡೆಯುವ ಪ್ರಯತ್ನ ಮಾಡಲಿಲ್ಲ. ಪ್ರೀತಿಯೋ ಸ್ವಾರ್ಥವೋ ದುರಾಸೆಯೋ ಒಟ್ಟಾರೆ ಇವೆಲ್ಲ ಕಾರಣಗಳಿಂದ ಶಂಕರ್ ಹಾಗೂ ಮುನಿರಾಜ್ ಸ್ನೇಹದಲ್ಲಿ ಬಿರುಕು ಮೂಡಿತು. ಏನೂ ಮಾತನಾಡದೆ ಮೌನವಾಗಿಯೇ ಬೀಳ್ಕೊಟ್ಟರು ಮುನಿರಾಜ್ ಕುಟುಂಬ. ಸುಮಾರು ರಾತ್ರಿ 1 ಗಂಟೆ ಸಮಯವಾದರೂ ಶ್ರೀರಾಮ್ ಮನೆಗೆ ಬರದಿದ್ದದ್ದು ಅವನ ತಂದೆ ತಾಯಿಯ ಚಿಂತೆಗೆ ಕಾರಣವಾಯಿತು. ಮನೆಯಲ್ಲಿ ಉಳಿದಿದ್ದ ಕೆಲ ಹತ್ತಿರದ ನೆಂಟರಿಷ್ಟರು ಅವರಿಗೆ ಸಮಾಧಾನ ಮಾಡಿ ಬೆಳಗ್ಗೆವರೆಗೆ ಕಾಯಲು ಹೇಳಿದರು. ಅಂತೆಯೇ ಬೆಳಗ್ಗೆ 7 ಗಂಟೆಗೆ ಹತ್ತಿರದ ಪೊಲೀಸ್ ಠಾಣೆಯಿಂದ ಶ್ರೀರಾಮ್ ಮನೆಗೆ ಕರೆ ಬಂದಿತು. ತಕ್ಷಣ ಜಯನಗರದ ಸರ್ಕಾರಿ ಆಸ್ಪತ್ರೆಗೆ ಬರಲು ಸೂಚಿಸಿದರು. ರಾತ್ರಿಯಾದ ಅಪಘಾತದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶ್ರೀರಾಮ್ನನ್ನು ರಾತ್ರಿ ಪಾಲಿಯಲ್ಲಿ ಗಸ್ತು ಹೊಡೆಯುತ್ತಿದ್ದ ಪೊಲೀಸರು ಅವನನ್ನು ಕಂಡು ಆಸ್ಪತ್ರೆಗೆ ದಾಖಲಿಸಿದ್ದರು. ಬೈಕ್ ನಂಬರ್ ಸಹಾಯದಿಂದ ಅವನ ಮನೆಯ ನಂಬರ್ನನ್ನು ಪತ್ತೆ ಹಚ್ಚಿ ಕರೆ ಮಾಡಿದ್ದರು. ಆಸ್ಪತ್ರೆಗೆ ಧಾವಿಸಿದ ಅವನ ತಂದೆ ತಾಯಿ ಪೊಲೀಸರಿಂದ ಅಪಘಾತದ ಬಗ್ಗೆ ಮಾಹಿತಿ ಪಡೆದು ಹತ್ತಿರದ ಅಪೋಲೋ ಆಸ್ಪತ್ರೆಗೆ ಸೇರಿಸಿದರು. ಮಗನ ಮುಂದೆ ಕೂತು ರಾಧಾ ಅವರು ದುಃಖಿಸುತ್ತಾ,
ಈ ಥರ ಏನಾದರೂ ಆಗುತ್ತೆ ಅಂತಾನೆ ನಾನು ಅಷ್ಟೆಲ್ಲ ಯೋಚಿಸಿ ಸಿಂಚನಾನ ಸೊಸೆ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿದ್ದು. ಪ್ರೀತಿ ಪ್ರೇಮವೆಂದೆಲ್ಲ ಜೀವನ ಹಾಳು ಮಾಡ್ಕೋತೀಯ ಹಿಂದುಕೊಂಡರೆ ಪ್ರಾಣಕ್ಕೆ ಸಂಚಕಾರ ತಂದ್ಕೊಂಡ್ಬಿಟ್ಟಿಯಲ್ಲ ಶ್ರೀ ಎಂದು ಅಳುತ್ತಿದ್ದರು. ಕಾಲಿಗೆ ಹೆಚ್ಚು ಪೆಟ್ಟು ಬಿದ್ದ ಕಾರಣ, ಮಂಡಿಯ ಮೂಳೆ ಸ್ಥಳಾಂತರಗೊಂಡ ಕಾರಣ ರಾಡ್ ಹಾಕಲಾಗಿತ್ತು. ಕಲ್ಲಿಗೆ ಹೋಗಿ ಒಡೆದುಕೊಂಡ ಕಾರಣ ತಲೆಯಿಂದ ಹೆಚ್ಚು ರಕ್ತಸ್ರಾವವಾಗಿ ಪ್ರಜ್ಞೆ ಬಂದಿರಲಿಲ್ಲ. ವೈದ್ಯರು ಕನಿಷ್ಠ 72 ಗಂಟೆಗಳ ಕಾಲ ಬೇಕು ಅವನಿಗೆ ಪ್ರಜ್ಞೆ ಬರಲು ಎಂದಿದ್ದರು. ಸುಮಾರು 3 ದಿನಗಳ ನಂತರ ಎಚ್ಚರವಾದ ಶ್ರೀರಾಮ್ನು 15 ದಿನಗಳ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದನು. ಗಂಭೀರ ಪೆಟ್ಟುಗಳಾಗಿದ್ದ ಕಾರಣ ಕಾಲು ಸಂಪೂರ್ಣ ವಾಸಿಯಾಗಲು 1 ತಿಂಗಳು ಬೆಡ್ ರೆಸ್ಟ್ನಲ್ಲಿರಬೇಕೆಂದು ಹೇಳಿದ್ದರು. ಇದರ ನಡುವೆ ಸಾಕಷ್ಟು ಬಾರಿ ಜಾನು ಹಾಗೂ ತರುಣ್ಗೆ ಕರೆ ಮಾಡಲು ಪ್ರಯತ್ನಿಸಿದರೂ ಏನೂ ಪ್ರಯೋಜನಕ್ಕೆ ಬಾರದೆ ಹೋಯಿತು. ಶ್ರೀರಾಮ್ ಕೆಲ ಸ್ನೇಹಿತರಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿ ತರುಣ್ಣನ್ನು ಮನೆಗೆ ಕರೆತರಲು ಹೇಳಿದನು. ತರುಣ್ 1 ವಾರದ ಮುಂಚೆಯಷ್ಟೇ ಅವನ ತಾಯಿಯೊಂದಿಗೆ ಮನೆ ಖಾಲಿ ಮಾಡಿದಾಗಿ ತಿಳಿಯಿತು. ಆದರೆ ಎಲ್ಲಿ ಹೋದನೆಂಬ ಸುಳಿವಿರಲಿಲ್ಲ. ಶ್ರೀರಾಮ್ ಅವನ ಸ್ನೇಹಿತ ಜಗನ್ನನ್ನು ಕರೆದುಕೊಂಡು ಜಾನು ಮನೆ ಬಳಿ ಬಂದನು. ಆದರೆ ಶ್ರೀರಾಮ್ ಜಾನುಳ ತಂದೆ ತಾಯಿಯನ್ನಾಗಲಿ ಹಾಗೂ ಅವಳ ತಮ್ಮನನ್ನಾಗಲಿ ಎಂದೂ ಕಂಡಿರಲಿಲ್ಲ. ಮನೆಯ ಬಾಗಿಲಿಗೆ ನಡೆಯುವಷ್ಟು ಕಾಲು ಶಮನವಾಗಿರಲಿಲ್ಲ. ತಲೆಗೆ ಕಟ್ಟಿದ ಪಟ್ಟಿಯನ್ನು ತೆಗೆದಿರಲಿಲ್ಲ. ಹಾಗಾಗಿ ಜಗನ್ ಅವರ ಮನೆ ಬಳಿ ಹೋಗೋದು ಈ ಸಮಯದಲ್ಲಿ ಸೂಕ್ತವಲ್ಲವೆಂದು ಸೂಚಿಸಿದನು. ಇಬ್ಬರು ಒಂದು ಪೂರ್ತಿ ದಿವಸ ಕಾರಿನಲ್ಲಿ ಅವಳ ದರ್ಶನಕ್ಕೆ ಕಾದರು. ಯಾವ ಪ್ರಯೋಜನ ಕಾಣಲಿಲ್ಲ. ಪರೀಕ್ಷೆಗಳು ಮುಗಿದು ರಜೆ ಇದ್ದ ಕಾರಣ ಕಾಲೇಜಿಗೂ ಹೋಗುವ ಸಾಧ್ಯತೆವಿಲ್ಲ ಎಂದು ತಿಳಿದಿತ್ತು ಅವರಿಗೆ. ಈ ಕಾಯುವಿಕೆ 4-6 ದಿವಸಗಳವರೆಗೂ ನಡೆದಿತ್ತು. ಕ್ರಮೇಣ ಸ್ನೇಹಿತರು ಶ್ರೀರಾಮ್ನನ್ನು ಭೇಟಿ ಮಾಡುವುದು ಕಡಿಮೆಯಾಯಿತು. ಹಾಗಾಗಿ ಒಬ್ಬನೇ ಅಷ್ಟು ದೂರ ಕಾರನ್ನು ಚಲಾಯಿಸುವುದು ಅಸಾಧ್ಯವಾಯಿತು. ಶ್ರೀರಾಮ್ ಹಾಗೂ ತರುಣ್ ಸೇರಿ ಒಂದು ಕಂಪನಿಯನ್ನು ಹುಟ್ಟುಹಾಕಿ ಅದನ್ನು ಬೆಳೆಸುವ ಕನಸುಗೊಂಡಿದ್ದರು. ಆದರೆ ಅಂದು ಸಿಂಚನ ಮಾಡಿದ ಎಡವಟ್ಟು, ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆಯಿಂದ ತರುಣ್ ಶ್ರೀರಾಮ್ನಿಂದ ದೂರವಿರಲು ಬಯಸಿ ಕೆಲಸ ಹುಡುಕಲು ಪ್ರಯತ್ನಿಸಿದ್ದನು. ವಿದ್ಯೆಗೆ ತಕ್ಕನಾದ ನೌಕರಿ ಸಿಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಸಿಕ್ಕ ನೌಕರಿಯನ್ನು ಹಣಕಾಸಿನ ತೊಂದರೆಯಿಂದ ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಅದೇ ಸಮಯಕ್ಕೆ ಮಂಗಳೂರಿನಿಂದ ಒಂದು ಸೇಲ್ಸ್ ಮಾರ್ಕೆಟಿಂಗ್ ಕೆಲಸ ಸಿಕ್ಕಿತು. ಮಮತಾಗೆ ಕೆಲಸ ಸಿಕ್ಕ ವಿಷಯ ಹೇಳುತ್ತಾ ಮಂಗಳೂರಿಗೆ ಹೋಗುವುದೋ ಬೇಡವೋ ಎಂಬ ಗೊಂದಲಿನಲ್ಲಿದ್ದನು ತರುಣ್. ಅಷ್ಟು ದೂರ ಹುಟ್ಟೂರನ್ನು ಬಿಟ್ಟು ಅದು ಸಿಕ್ಕಿರುವ ಸಾಧಾರಣ ಕೆಲಸಕ್ಕೆ ಮಂಗಳೂರಿಗೆ ಹೋಗೋದು ಬೇಡ ಅನ್ಸುತ್ತೆ ಮಮತಾ ಎಂದು ತನ್ನ ಗೊಂದಲ ತೋಡಿಕೊಂಡನು ತರುಣ್. ನನಗೆ ನಿನ್ನ ಈ ಕಷ್ಟ ಅರ್ಥವಾಗುತ್ತೆ ತರುಣ್. ಆದರೆ ಒಬ್ಬ ಹುಡುಗನಾಗಿ ನಿನ್ನ ಮನೆ ಜವಾಬ್ದಾರಿ ತಗೊಳ್ಳೋ ಸಮಯ ನಿನಗೆ ಬಂದಿದೆ. ಎಷ್ಟು ದಿನ ಅಂತ ಅಮ್ಮನ ದುಡಿಮೆಯನ್ನ ನೆಚ್ಚಿಕೊಳ್ತೀಯಾ ಹೇಳು? ಇದು ಚಿಕ್ಕ ಕೆಲಸವಾದರೂ ಮುಂದೆ ನಿನ್ನ ಎಲ್ಲ ದೊಡ್ಡ ಹೆಜ್ಜೆಗಳ ಬುನಾದಿಯಾಗುತ್ತೆ. ಹೊಸ ಊರು, ಹೊಸ ಜನ, ಹೊಸ ಪಾಠಗಳನ್ನು ಕಲಿಯಬಹುದು ಎಂದು ಮೌನವಾದಳು. ಅವಳಿಗೆ ಮುಖ್ಯವಾಗಿ ತರುಣ್ ಶ್ರೀರಾಮ್ನ ಸಹವಾಸದಿಂದ ದೂರ ಉಳಿಯಬೇಕಿತ್ತು. ತರುಣ್ಗೆ ಕೂಡ ಸರಿ ಎನಿಸಿ ಹೊರಡುವ ನಿರ್ಧಾರ ಮಾಡಿದನು. ಆದರೆ ಮಮತಾಳನ್ನು ಬಿಟ್ಟು ಹೋಗಬೇಕಲ್ಲ ಎಂಬ ಬೇಜಾರಿದ್ದರೂ ಹೇಳಲಾಗಲಿಲ್ಲ. ಅವರಿಬ್ಬರೂ ಅವರ ಭಾವನೆಗಳನ್ನು ಹಂಚಿಕೊಳ್ಳದೆ ಮನಸ್ಸಿನಲ್ಲಿಯೇ ಮಂಡಿಗೆ ಹಾಕುತ್ತಿದ್ದರು. ತರುಣ್ ತನಗೆ ಕೆಲಸ ಸಿಕ್ಕಿ ಒಂದು ನೆಲೆಗೊಂಡ ನಂತರ ಹೇಳುವ ಯೋಜನೆಯಲ್ಲಿದ್ದರೆ ಮಮತಾ ಅವನೇ ಮೊದಲು ಪ್ರೀತಿ ವ್ಯಕ್ತಪಡಿಸಲಿ ಎಂದು ಕಾಯುತ್ತಿದ್ದಳು. ತರಾತುರಿಯಲ್ಲಿ ಹೊರಡುವ ಅನಿವಾರ್ಯದಿಂದ ಅವರಿಬ್ಬರೂ ಭೇಟಿ ಮಾಡಲಾಗಲಿಲ್ಲ. ಮಂಗಳೂರಿಗೆ ಹೋಗಿ ಮನೆ ಹುಡುಕಿ ಎಲ್ಲ ವ್ಯವಸ್ಥೆ ಮಾಡೋವರೆಗೂ ಅವರ ಅಮ್ಮನನ್ನು ಕರೆದೊಯ್ಯಲಾಗುವುದಿಲ್ಲವೆಂದು ಅಮ್ಮನನ್ನ ಅವರ ಅಣ್ಣನ ಮನೆಯ ಗೌರಿಬಿದನೂರಿನಲ್ಲಿ ಬಿಟ್ಟು ಭಾರವಾದ ಮನಸ್ಸಿನಿಂದ ಮಂಗಳೂರಿನ ಬಸ್ ಹತ್ತಿ ತನ್ನ ಪ್ರಯಾಣ ಶುರು ಮಾಡಿದನು. ಮಮತಾಳ ಕುಂಗಿನಲ್ಲಿ ಮತ್ತು ಅವನ ಶ್ರೀರಾಮ್ನ ಸ್ನೇಹದ ನೆನಪಿನಲ್ಲಿ. ಜಾನು ತಾನು ಮುಂದೆ ಓದುವುದಿಲ್ಲ ಎಂದಳು. ಅವಳ ಅಪ್ಪ ರಾಜಾರಾಮ್ ಬಳಿ ಬಂದು, ಅಪ್ಪ ಏನೋ ಲೆಕ್ಕಾಚಾರ ಹಾಕುತ್ತಾ ಪುಸ್ತಕದಲ್ಲಿ ಬರೆಯುತ್ತಾ ಏನ್ ಮಗಳೇ ಎಂದು ಕೇಳಿದರು. ಅವರ ಸಮೀಪದಲ್ಲಿ ಕುಳಿತು ನಾನು ಕಾಲೇಜಿಗೆ ಹೋಗುವುದಿಲ್ಲ ಎಂದಳು. ಯಾಕೆ, ಪರೀಕ್ಷೆ ಚೆನ್ನಾಗಿ ಬರ್ದಿಲ್ವಾ ಎಂದು ಬರೆಯುತ್ತಲೇ ತಲೆ ಮೇಲೆ ಎತ್ತದೆಯೇ ಪ್ರಶ್ನಿಸಿದರು. ಹಾಗೇನಿಲ್ಲ, ನನಗೆ ಈ ಕಾಲೇಜು ಹೋಗೋದು ಇಷ್ಟವಿಲ್ಲ ಅಪ್ಪ, ಓದೋದಿಕ್ಕೂ ಅಷ್ಟೇ ಎಂದು ಕೊನೆಯಲ್ಲಿ ಮಾತು ಸೇರಿಸಿದಳು, ಅನುಮಾನ ಬಾರದಿರಲಿ ಎಂದು. ತಾನು ಬರೆಯುತ್ತಿದ್ದ ಪುಸ್ತಕ ಮುಚ್ಚಿಟ್ಟು ಏನಾಯ್ತಮ್ಮ, ಯಾಕೆ ಓದೋದಿಲ್ಲ ಎಂದರು ಸೌಮ್ಯವಾಗಿ.
ನಿಶ್ಶಬ್ದವೇ ತುಂಬಿತು ಆ ಕೋಣೆಯ ತುಂಬ. ಜಾನು, ವಿದ್ಯೆ ಎಷ್ಟು ಮುಖ್ಯವೆಂದು ನಾನ್ ನಿನಗೆ ತಿಳಿಸಿ ಹೇಳಬೇಕಿಲ್ಲ. ಅದು ಗೊತ್ತಿದ್ದು ಬೇಡವೇ ಬೇಡವೆಂದರೆ ನಿನ್ನಿಷ್ಟ ಮಗಳೇ ಎಂದರು. ಮೌನವನ್ನೇ ಆಭರಣವಾಗಿ ತೊಟ್ಟು ಕೂತಂತಿತ್ತು ಜಾನು. ಅದನ್ನು ನೋಡಿದ ಅವಳ ತಂದೆ, ನಿನಗೆ ಈ ಕಾಲೇಜು ಬೇಡವೆಂದರೆ ಹೇಳೋ, ಬೇರೆ ಕಾಲೇಜಿಗೆ ಸೇರಿಸುವ ವ್ಯವಸ್ಥೆ ಮಾಡ್ತೀನಿ ಎಂದರು ಮಗಳ ಮನಸ್ಸಿನ ಚಿಂತೆಯನ್ನು ತಿಳಿಯುವ ಇಚ್ಛೆಯಿಂದ. ಯೋಚನೆ ಮಾಡ್ತೀನಿ ಎಂದು ಎದ್ದು ಹೋದಳು. ಇವರ ಮಾತುಗಳನ್ನ ಬಾಗಿಲಿನ ಬಳಿ ನಿಂತು ಕೇಳುತ್ತಿದ್ದ ಅಮ್ಮ ಶಾಂತಮ್ಮ ಏನೂ ಹೇಳಲು ಮುಂದುವರೆದು ಅವರ ಅಪ್ಪನನ್ನು ನೋಡಿ ಸುಮ್ಮನಾದರು. ಕಾಲೇಜು ಬದಲಿಸೋದು ಎಂದರೆ ಸುಲಭನಾ? ಅವಳೇನೋ ಹೇಳ್ತಾಳೆ ಅಂದ್ರೆ ನೀವು ಹಾಗೆ ಮಾತಾಡ್ತೀರಾ? ಇಷ್ಟವಿಲ್ಲ ಎಂದರೆ ಬೇಡ ಬಿಡಿ. 1-2 ವರ್ಷ ಕಳೆದ ಮೇಲೆ ನಮ್ಮ ಅಣ್ಣನ ಮಗ ಸೂರಜ್ ಜೊತೆ ಮದುವೆ ಮಾಡಿದರಾಯಿತು ಎಂದರು ಜಾನು ಎದ್ದು ಹೋದ ಮೇಲೆ. ಸುಮ್ಮನೆ ಆತುರದ ನಿರ್ಧಾರ ಬೇಡ ಶಾಂತ, ಮದುವೆ ಮಾಡುವಷ್ಟು ಅವಸರವೇನಿಲ್ಲ ಈಗ ಎಂದು ಬಾಯಿ ಮುಚ್ಚಿಸಿದರು. 1-2 ದಿನಗಳ ನಂತರ ಮೈಸೂರಿನ JSS ಕಾಲೇಜಿನಲ್ಲಿ ಸೇರಿಸುವ ಅಂತಿಮ ನಿರ್ಧಾರವಾಯಿತು. ಕಾರಣ, ಸೂರಜ್ ಹಾಗೂ ಅವನ ಕುಟುಂಬ ಮೈಸೂರಿನಲ್ಲಿಯೇ ವಾಸವಿತ್ತು. ಸೂರಜ್ ತಂದೆ ಸಹಾಯದಿಂದ ಕಾಲೇಜಿನಲ್ಲಿ ಸೀಟು ಸಿಗುವುದು ಖಾತರಿಯಾಯಿತು. ಜಾನುಗೆ ಯಾವುದೂ ಬೇಡವಾಗಿತ್ತು. ಹೇಗೆಯಾದರೂ ಮರೆಯಲಿ ಆ ನನ್ನ ಮೊದಲ ಪ್ರೀತಿಯನ್ನು. ನನ್ನ ಶ್ರೀ ನನಗೆ ಮೋಸ ಮಾಡುದ್ನಾ ಎಂದು ಬಿಕ್ಕಳಿಸುತ್ತಿದ್ದಳು. ಅದೇಕೋ ಮರೆತೆ ನೀ ನನ್ನವನಲ್ಲನೆಂದು. ಕನಸುಗಳ ರಾಶಿ ಹೆಣೆದು ಎಲ್ಲವನ್ನೂ ನನಸು ಮಾಡುವ ಭರಾಟೆಯಲ್ಲಿ ಮೆರೆಯದಾಗ ಅರತೆ ನೀ ಕೇವಲ ಸ್ವಪ್ನವೆಂದು. ನೀ ನನ್ನವನೆಂದು ಕೈ ಬೀಸಿ ಕರೆದರೂ ಬಾರದೆ ಹೋದಾಗ, ಸಂತೆಯ ದಟ್ಟಣೆಯಲ್ಲಿ ದಿಕ್ಕೆಟ್ಟು ನಿಂತಾಗ ಹೊಳೆಯಿತು ನೀ ನನ್ನವನಲ್ಲ ಎಂದೆಂದು. ತಟ್ಟನೆ ಬೆಳಗಿನ ಜಾವ 3 ಗಂಟೆಗೆ ಶ್ರೀ ನೆನಪಾಗಿ ಬೆಚ್ಚು ಬಿದ್ದು ಕೂತಳು. ಕಿಟಕಿ ಬಳಿಯಲ್ಲಿ ಹೊಳೆಯುತ್ತಿದ್ದ ಪೂರ್ಣಚಂದ್ರನನ್ನು ಕಂಡು ಮತ್ತೆ ನಿನ್ನ ನೋಡುವುದು ಮೈಸೂರಿನಲ್ಲೇ ಎಂದುಕೊಂಡು ಬೆಳಿಗ್ಗೆ ಮೈಸೂರಿಗೆ ಹೋಗಲು ಮಾನಸಿಕವಾಗಿ ತಯಾರಾದಳು. ಮೈಸೂರಿನ ವಿಜಯನಗರದಲ್ಲಿರುವ 3 ಅಂತಸ್ತಿನ ಮನೆಯೊಳಗಿನಿಂದ ಸುಶ್ರವ್ಯ ಗೀತೆಯೊಂದು ರೇಡಿಯೋದಲ್ಲಿ ಗುಣುಗುತ್ತಿತ್ತು. ತೀರಾ ಹೊಸ ವಿನ್ಯಾಸವೂ ಅಲ್ಲದ, ಹಳೆಯ ಶೈಲಿಯೂ ಅಲ್ಲದ ಮನೆಯ ಬಣ್ಣ ಸ್ವಲ್ಪವೇ ಕಳೆಗೊಂದಿತ್ತು. ಹೊಸದಾಗಿ ಆ ಮನೆಯನ್ನು ಅನ್ವೇಷಣೆ ಮಾಡುವ ಅನಿವಾರ್ಯವಿರಲಿಲ್ಲ. ಮನೆಯೊಳಗೆ ಅವಳ ಮಾಮನ ಜೊತೆ ಕಾಲಿಟ್ಟ ಜಾನೋಳಿಗೆ. ಪ್ರತಿ ವರ್ಷ ದಸರೆಗೆ ಮೈಸೂರಿನ ಅಂದಾಚಂದ ನೋಡಲು ಜಾನು ಕುಟುಂಬ ಆಗಮಿಸುತ್ತಿತ್ತು. ಅತ್ತೆ ಸರೋಜಾದೇವಿ ಜಾನೋಳನ್ನು ಕಂಡೊಡನೆ ರೇಡಿಯೋ ಆಫ್ ಮಾಡಿ ಅವಳನ್ನು ಬರಮಾಡಿಕೊಂಡರು. ಮಗಳು ಸುರಭಿಯು ಅವರಮ್ಮನನ್ನು ಅನುಸರಿಸಿದಳು. ಮಂದಹಾಸ ಬೀರುತ್ತಾ ಚಿನಕುರುಳಿಯಂತೆ ಮಾತನಾಡುವ ಗುಣ ಹೊಂದಿದ್ದ ಜಾನುಳ ನಗುವು ಹಿಂದೆಲ್ಲೋ ಕಣ್ಮರೆಯಾಗಿದ್ದು ಮನೆಯವರಿಗೆ ಸ್ಪಷ್ಟವಾಗಿತ್ತು. ಆದರೂ ಅದೇ ಕ್ಷಣದಲ್ಲಿ ಎಲ್ಲವನ್ನೂ ಕೇಳುವುದು ಸಮಂಜಸವಾಗಿರಲಿಲ್ಲ. ಹಾಗಾಗಿ ಸುರಭಿ ಜಾನುಳನ್ನು ಅವಳ ಕೋಣೆಗೆ ಕರೆದೊಯ್ದಳು. ಯಥಾಪ್ರಕಾರ ಸಂಜೆ ಆಗಮಿಸಿದ ಸರೋಜಾರವರ ಪುತ್ರ ಸೂರಜ್ಗೆ ಜಾನು ಬಾಲ್ಕನಿಯಲ್ಲಿ ನಿಂತಿದ್ದು ಕಂಡಿತು. ಅರೆ, ಇವಳು ಬಂದೇ ಬಿಟ್ಲಾ ಎಂದು ಮುಖವನ್ನು ಗಂಟು ಹಾಕಿ ಮನೆ ಹೊಳಹೋದನು. ಚಿಕ್ಕ ವಯಸ್ಸಿನಿಂದಲೂ ಅವರಿಬ್ಬರೇ ಜೋಡಿಯಾಗುವುದು ಎಂದು ಮನೆ ಮಂದಿಯೆಲ್ಲ ಹೇಳುತ್ತಿದ್ದದ್ದು ವಯಸ್ಸಿಗೆ ಬಂದ ನಂತರ ಜಾನು ಹಾಗೂ ಸೂರಜ್ಗೆ ಸಹ್ಯ ಅನಿಸುತ್ತಿರಲಿಲ್ಲ. ಆದರೂ ಅದೇ ಮಾತುಗಳನ್ನು ವರ್ಷಾನುಗಟ್ಟಲೆಯಿಂದ ಕೇಳಿ ಕೇಳಿ ಅವರಿಬ್ಬರ ಕರ್ಣಗಳಿಗೂ ಅಭ್ಯಾಸವಾಗಿ ಹೋಗಿತ್ತು. ಯಥೇಚ್ಛವಾಗಿ ಮಾತನಾಡುವ, ಎಲ್ಲದಕ್ಕೂ ತರಲೆ ಉತ್ತರ ನೀಡುವ ಸೂರಜ್ ತುಸು ಗಂಭೀರವಾಗಿರುವ ಜಾನುನ ಕಂಡರೆ ಅಷ್ಟಕ್ಕೆ ಅಷ್ಟೇ. ಓದಿನಲ್ಲೂ ಜಾನು ಯಾವಾಗಲೂ ಮುಂದೋ. ಇತ್ತ ಪಾಸಾಗುವಷ್ಟು ಅಂಕಗಳು ಬಂದರೆ ಸಾಕೆನಿಸುವ ಸೂರಜ್ನ ವರ್ತನೆಯನ್ನ ತೊಲನೆ ಮಾಡಿ ಮಾತನಾಡುತ್ತಿದ್ದದ್ದು ಸಾಮಾನ್ಯ ಸಂಗತಿಯಾಗಿತ್ತು ಎರಡೂ ಮನೆಯಲ್ಲೂ. ಹೀಗೂ 1-2 ವರ್ಷ ತಾನೇ ಓದಿಕೊಂಡು ಹೋಗಲಿ, ಅಷ್ಟರಲ್ಲಿ ನಾನೇ ಕಾಲೇಜು ಮುಗಿಸಿ ಬೇರೆ ಊರಿನಲ್ಲಿ ಕೆಲಸ ಗಿಟ್ಟಿಸಿ ಹೋದರೆ ಆಯಿತು ಎಂದು ಸಮಾಧಾನ ಮಾಡಿಕೊಂಡು ಸೋಫಾದ ಮೇಲೆ ವಕ್ಕರಿಸಿದನು. ಕಾಫಿ ಲೋಟ ಹಿಡಿದು ಅಡುಗೆ ಮನೆಯಿಂದ ಹೊರಬಂದ ಅವನ ಅಮ್ಮ, ನೀನ್ಯಾವಾಗ ಬಂದೆ ಎಂದು ಕಾಫಿ ಹೀರುತ್ತಾ ಕೂತರು. ತನಗೆ ಕೊಡದೆ ಅಮ್ಮ ಒಬ್ಬಳೇ ಕುಡಿಯುತ್ತಿದ್ದನ್ನು ಕಂಡ ಸೂರಜ್, ಮಗ ಕಾಲೇಜಿಂದ ಸುಸ್ತಾಗಿ ಬಂದಿದ್ದಾನೆ, ಏನ್ ಬೇಕು ಬೇಡ ಅಂತ ಕೇಳೋಕೆ ಈ ಮನೆಯಲ್ಲಿ ಯಾರೂ ಇಲ್ಲ ಎಂದ ಹ್ಯಾಪ್ ಮೊರೆ ಹಾಕಿಕೊಂಡು. ಅದಕ್ಕೇನೋ ಜಾನು ಬಂದಿದ್ದಾಳೆ, ಇನ್ಮೇಲೆ ಅವಳೇ ನೋಡ್ಕೋತಾಳೆ ಬಿಡು ಎಂದರು ರೇಗಿಸುತ್ತಾ. ಏನೂ ಪ್ರತಿಕ್ರಿಯಿಸದೆ ಹೋಗುತ್ತಿದ್ದ ಮಗನನ್ನು ಕಂಡು, ನೋಡು, ಬೆಳಗ್ಗೆ ಅವಳನ್ನ ಕಾಲೇಜ್ ನೀನೇ ಬಿಡಬೇಕು, ನಾಳೆನೇ ಮೊದಲ ದಿನ ಬೇರೆ, ಅವಳೊಬ್ಬಳಿಗೆ ಹೋಗೋದು ಕಷ್ಟವಾಗುತ್ತೆ ಎಂದರು. ಕಷ್ಟವಾದರೆ ಯಾರು ಬರೋಕೆ ಹೇಳಿದ್ದು ಅವಳಿಗೆ
ಎಂದು ಮರು ಪ್ರಶ್ನಿಸುವಾಗಲೇ ಅವರ ಅಪ್ಪ ಹೊಳಬಂದಿದ್ದು ನೋಡಿ ಅಲ್ಲಿಂದ ಕಾಲ್ಕಿತ್ತನು. ಮಂಗಳೂರಿನ ಅಶೋಕ ನಗರದಲ್ಲಿ ಸ್ವಲ್ಪ ಚಿಕ್ಕದ್ದೇ ಆದ ಬಾಡಿಗೆ ಮನೆ ಹಿಡಿದು ತರುಣ್ ವಾಸಿಸಲು ಶುರು ಮಾಡಿದ. ಆ ತಕ್ಷಣಕ್ಕೆ ಅವನ ಅಮ್ಮ ಮಂಗಳೂರಿಗೆ ಬರಲು ಒಪ್ಪದ ಕಾರಣ ತನ್ನ ಅಡುಗೆಯನ್ನು ತಾನೇ ಬೇಯಿಸಿಕೊಂಡು ಕಚೇರಿಯ ಕೆಲಸಗಳನ್ನು ನಿಭಾಯಿಸಿಕೊಂಡು ಆಗಾಗ ಮಮತಾಳೊಟ್ಟಿಗೆ ಹರಟೆ ಹೊಡೆಯುತ್ತಾ ತನ್ನ ಜೀವನವನ್ನು ರೂಪಾಂತರಗೊಳಿಸುತ್ತಿದ್ದನು. ಶ್ರೀರಾಮ್ ನೆನಪಾದರೂ ಅದೇಕೋ ಆ ಗೊಡವೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡವೆಂದು ನಿರ್ಧರಿಸಿದ್ದ. ಸುಮಾರು 1 ತಿಂಗಳ ನಂತರ ಅಪಘಾತಕ್ಕೀಡಾಗಿ ಮುರಿದಿದ್ದ ಶ್ರೀರಾಮ್ನ ಕಾಲಿಗೆ ಸಾಕಷ್ಟು ಬಲ ಬಂದಂತಾಗಿ ಒಬ್ಬನೇ ಆರಾಮಾಗಿ ತಿರುಗಾಡುವಷ್ಟು ಗುಣಮುಖನಾಗಿದ್ದ. ದೇಹ ಬಹಳಷ್ಟು ಚೇತರಿಸಿದ್ದರೂ ಮನಸ್ಸು ಮಾಗುವುದಕ್ಕೆ ತುಂಬಾ ಸಮಯ ಬೇಕಿತ್ತು. ಯಾವಾಗಲೂ ಒಬ್ಬನೇ ಮನೆಯ ಒಂದು ಮೂಲೆಯಲ್ಲಿ ಬೇಸರದಿಂದ ಕುಳಿತಿರುತ್ತಿದ್ದ ಮಗನನ್ನು ಕಂಡು ಅವನ ತಂದೆ ತಾಯಿ ಹೊಳಗಿಂದೊಳಗೆ ಬೇಯುತ್ತಿದ್ದರು. ಹಠಾತ್ತನೆ ಒಂದು ಮಧ್ಯಾಹ್ನ ಅದೇನೋ ನೆನಪಾದವನಂತೆ ತನ್ನ ಬೈಕ್ ತೆಗೆದುಕೊಂಡು ಅವನ ಕಾಲೇಜ್ ಬಳಿ ಹೋಗಿದ್ದ. ಮಮತಾಳ ನೆನಪಾಗಿ. ಮಮತಾಗೆ ಖಂಡಿತ ತಿಳಿದಿರುತ್ತೆ ಜಾನು ಬಗ್ಗೆ ಎಂಬ ವಿಶ್ವಾಸದಲ್ಲಿ. ಆದರೆ ಅವನಿಗೆ ತಿಳಿಯದಿದ್ದದ್ದು ತರುಣ್ ಮಮತಾ ಪ್ರೇಮ ಕಥನ. ಕಾಲೇಜ್ ಬಿಡುವುದನ್ನೇ ಕಾಯುತ್ತಾ ಕುಳಿತಿದ್ದ ಶ್ರೀರಾಮ್ನನ್ನು ತುಸು ದೂರದಿಂದಲೇ ಗುರುತು ಹಿಡಿದಳು ಮಮತಾ. ಹರಿ, ಇವನೇನಾದ್ರೂ ನನ್ನ ನೋಡೋಕೆ ಬಂದಿದ್ದಾನಾ ಎಂದು ಮುಖ ಮುಚ್ಚಿಕೊಳ್ಳುವ ಅವಳ ಪ್ರಯತ್ನ ಶ್ರೀರಾಮ್ ಅವಳೆದುರಿಗೆ ಬಂದು ನಿಂತಾಗ ವಿಫಲವಾಯಿತು. ಜಾನು ಇಲ್ಲಿ ಎಂದು ನೇರ ಪ್ರಶ್ನೆ ಎಸೆದ ಶ್ರೀರಾಮ್. ಗೊತ್ತಿಲ್ಲ ಎಂದಷ್ಟೇ ಹೇಳಿ ಮುಂದೆ ನಡೆಯಲು ಅನುವಾದಳು. ಅವಳನ್ನ ತಡೆದು, ಏನು ಸದಾ ಅವಳ ಜೊತೆ ಅಂಟುಕೊಂಡಿರ್ತಿದ್ದ ನಿನಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರೆ ನಾನ್ ನಂಬೇಕಾ ಎಂದು ಹುರಿದು ಬಿದ್ದೆನು. ನಂಬಿಕೆ ಅರ್ಥ ತಿಳಿಯದಿರೋರು ನಂಬಿಕೆ ಬಗ್ಗೆ ಮಾತನಾಡುತ್ತಿರೋದು ವಿಪರ್ಯಾಸವೇ ಸರಿ ಎಂದು ಕೊಂಕುನಗೆ ಬೀರಿ ಮುಂದೆ ನಡೆಯುತ್ತಿದ್ದಳು. ಅವಳ ಮಾತು ಶ್ರೀರಾಮ್ನಿಗೆ ಪಿಚ್ಚೆನಿಸಿದರೂ ಅದಕ್ಕೆ ಸೂಕ್ತ ಸಮಯವಿಲ್ಲ ಎಂದು ಪರಿಗಣಿಸಿ ಅವಳ ಹಿಂದೆ ಬಿರುಸಾಗಿ ಹೆಜ್ಜೆ ಹಾಕಿದನು. ಮಮತಾ ಪ್ಲೀಸ್, ಜಾನು ಎಲ್ಲಿ ಹೇಳು, ನಾನು ಅವಳ ಜೊತೆ ಮಾತಾಡಬೇಕು ಎಂದು ಗೋಗರೆದನು. ನನಗೆ ಗೊತ್ತಿಲ್ಲ ಶ್ರೀರಾಮ್, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಎಂದು ಬಿರುಸಾದ ನೋಟ ಬೀರಿ ಹೊರಟು ಹೋದಳು. ವಾಸ್ತವವಾಗಿ ಮಮತಾಳಿಗೂ ತಿಳಿದಿರಲಿಲ್ಲ ಜಾನು ಮೈಸೂರಿಗೆ ಹೋಗಿರುವುದು. ಅವಳು ಕೊನೆಯ ಬಾರಿ ಜಾನು ಮನೆಗೆ ಹೋದಾಗ ಮೈಸೂರಿಗೆ ಹೋಗುವ ನಿರ್ಧಾರವಾಗಿರಲಿಲ್ಲ. ಜಾನುಳನ್ನು ಕುರಿತು ಸಮಾಧಾನ ಮಾಡುವ ಸಲುವಾಗಿ ಹೋದವಳು ಕಾಲೇಜ್ ಶುರುವಾದ ಮೇಲೆ ಬರುತ್ತಾಳೆ ಎಂದುಕೊಂಡು ಬಂದಿದ್ದಳು. ಜಾನು ಫೋನ್ ಹೊಡೆದುಕೊಂಡ ಕಾರಣ ಅವಳಾಗಿಯೇ ಫೋನ್ ಮಾಡಬೇಕಿತ್ತೇ ಹೊರತು ಮಮತಾಳಿಗೆ ಅವಳ ಹೊಸ ನಂಬರ್ ದೊರೆತಿರಲಿಲ್ಲ. 1-2 ದಿನ ಬಿಟ್ಟು ಜಾನು ಮನೆಗೆ ಹೋಗಬೇಕು ಎಂದು ಮನದಲ್ಲೇ ಅಂದುಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದಳು. ಮಮತಾ ಹೋಗುತ್ತಿದ್ದ ಕಡೆಯೇ ನೋಡುತ್ತಾ ನಿಂತ ಶ್ರೀರಾಮ್ನನ್ನು ಯಾರೋ ಕರೆದಂತಾಗಿ ತಿರುಗಿ ನೋಡಿದ. ಆ ಇಬ್ಬರು ಹುಡುಗಿಯರು ಜಾನುಳ ಸಹಪಾಠಿಗಳು. ಶ್ರೀರಾಮ್ ಹಾಗೂ ಮಮತಾ ಮಾತುಗಳನ್ನ ಆಲಿಸಿದ ಅವರುಗಳು ಜಾನು ಕಾಲೇಜು ಬಿಟ್ಟಿರಬೇಕು ಅನಿಸುತ್ತೆ. ಯಾಕೆಂದರೆ ಅವಳ ಹೆಸರು ಹಾಜರಾತಿ ಪಟ್ಟಿಯಲ್ಲಿ ಕಾಣಲಿಲ್ಲ ಶ್ರೀರಾಮ್ ಎಂದು ಕ್ಷಣಕಾಲ ಸುಮ್ಮನಿದ್ದು ಅವಳು ಮಂಗಳೂರಿಗೆ ಹೋಗಿರಬಹುದು ಎಂದು ಅನುಮಾನವನ್ನು ವ್ಯಕ್ತಪಡಿಸಿದರು. ಅಸಲಿಗೆ ಒಮ್ಮೆ ಮಮತಾ ತರುಣ್ ಬಳಿ ಮಾತನಾಡುತ್ತಾ ಅವರ ಸಂಭಾಷಣೆಯಲ್ಲಿ ಮಂಗಳೂರು ಎಂಬ ಊರು ಹೆಸರು ಅಸ್ಪಷ್ಟವಾಗಿ ಕೇಳಿಬಂದ ಕಾರಣ ಆ ಹುಡುಗಿಯರು ಜಾನು ಹೋಗಿರುವುದು ಮಂಗಳೂರಿಗೆ ಎಂದು ಭಾವಿಸಿದರು. ಶ್ರೀರಾಮ್ಗೆ ಸಹಾಯವಾಗಬಹುದು ಎಂಬ ಕಾರಣಕ್ಕೆ ಸಿಕ್ಕ ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದರು. ಮುಳುಗುವವನಿಗೆ ಹುಲ್ಲುಕಟ್ಟೆಯ ಆಸರೆ ಸಿಕ್ಕಂತಾಯಿತು ಅವರು ಹೇಳಿದ ವಿಷಯ. ಅವರಿಬ್ಬರಿಗೂ ಧನ್ಯವಾದ ಅರ್ಪಿಸಿ ಅಲ್ಲಿಂದ ಹೊರಟನು. ಶ್ರೀರಾಮ್ಗೆ ಮಂಗಳೂರಿನಲ್ಲಿ ತರುಣ್ ಸಿಗುತ್ತಾನಾ? ಶ್ರೀರಾಮ್ ಟೀಮ್ಗೆ ಸೇರಿದ ಜಾನುಗೆ ಶ್ರೀರಾಮ್ ತಪ್ಪೇನೂ ಇಲ್ಲ ಎಂದು ತಿಳಿಯುತ್ತಾ ಜಾನು ಶ್ರೀರಾಮ್ ಇಬ್ಬರು ಹೊಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.